ಒಂದು ಸೀನ್ ಇಂಟ್ರೆಸ್ಟಿಂಗ್ ಆಗಿ ಕಾಣೋದಕ್ಕೆ ರೀಸನ್ ಎಡಿಟಿಂಗ್ ಟೇಬಲ್ ಮೇಲೆ ಯಾವ ಸೀನ್ಗಳನ್ನ ನಾವು ಇಟ್ಕೋತೀವಿ, ಯಾವ್ದನ್ನ ಕಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಲೇವ್ ಕಲೆಶೋ ಅಂತ ಒಬ್ಬ ರಷ್ಯನ್ ಫಿಲ್ಮ್ ಮೇಕರ್ ಒಬ್ಬ ಪ್ರೊಫೆಷನಲ್ ಆಕ್ಟರ್ ನ ಕರೆಸ್ಬಿಟ್ಟು ಒಂದು ಶಾರ್ಟ್ ನ ತಗೋತಾರೆ ವಿದೌಟ್ ಎನಿ ಎಕ್ಸ್ಪ್ರೆಷನ್ಸ್. ತಗೊಂಡಿರೋ ಕ್ಲಿಪ್ ಜೊತೆ ಅವರು 3 ವಿಡಿಯೋನ ಹಾಕ್ಬಿಟ್ಟು ಎಡಿಟ್ ಮಾಡ್ತಾರೆ. ಮೊದಲನೇದು ಒಂದು ಸೂಪ್ ಬೌಲ್ ಇರುವಂತದ್ದು, ಹಾಗೆ ಎರಡನೇದು ಒಂದು ಡೆಡ್ ಬಾಡಿ, ಮೂರನೇದು ಹುಡುಗಿ. ಸೊ ಈ 3 ಶಾರ್ಟ್ ಗಳನ್ನ ತಗೊಂಡ್ಬಿಟ್ಟು ಅವರು 3 ತರ ಎಡಿಟ್ ಮಾಡ್ತಾರೆ. ಮೊದಲನೇದು ಎಕ್ಸ್ಪ್ರೆಷನ್ ಇಲ್ಲದೆ ಇರುವಂತದ್ದು, ಹಾಗೆ ಒಂದು ಸೂಪ್ ಬೌಲ್, ಹಾಗೆ ಮತ್ತೆ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಇಲ್ಲದೆ ಇರುವಂತದ್ದು, ಒಂದು ಡೆಡ್ ಬಾಡಿ, ಎಕ್ಸ್ಪ್ರೆಷನ್ ಇಲ್ಲದೆ ಇರುವಂತದ್ದು, ಹಾಗೆ ಹುಡುಗಿ. ಸೊ ಈ ತರ 3 ಶಾರ್ಟ್ ಗಳನ್ನ ತಗೊಂಡು 3 ತರ ಎಡಿಟ್ ಮಾಡಿ 3 ಕಡೆ ಅದನ್ನ ಪ್ಲೇ ಮಾಡ್ತಾರೆ. ಹಾಗೆ 3 ಕಡೆಯಿಂದನೂ ಒಂದು ಡಿಫ್ರೆಂಟ್ ಒಪಿನಿಯನ್ಸ್ ಬರುತ್ತೆ. ಮೊದಲನೇದು ನೋಡಿದಂತವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹಸುವನ್ನ ಇವರು ತೋರಿಸ್ತಿದ್ದಾರೆ ಅಂತ. ಎರಡನೇದು ಅವ್ರು ಎಷ್ಟು ಚೆನ್ನಾಗಿ ದುಃಖನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅನ್ನೋದು. ಮೂರನೇದು ಎಷ್ಟು ಚೆನ್ನಾಗಿ ಅವರು ಲಸ್ಟ್ ಅಂದ್ರೆ ಆ ಕಾಮನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಸೊ ಈ ರೀತಿ ಎಡಿಟಿಂಗ್ ತುಂಬಾ ಮುಖ್ಯ ಆಗುತ್ತೆ. ಇದೇ ರೀತಿ ನಮ್ಮ ಕನ್ನಡದಲ್ಲೂ ಅದ್ಭುತವಾಗಿ ಎಡಿಟಿಂಗ್ ಪ್ಯಾಟರ್ನ್ಸ್ ನ ಯೂಸ್ ಮಾಡಿ ಪ್ರೆಸೆಂಟ್ ಮಾಡುವಂತ ಸುಮಾರು ಸಿನಿಮಾಗಳೇ ಇದಾವೆ. ಅದರಲ್ಲಿ ಕೆಲವು ಅಂದ್ರೆ ನಾಗರಹಾವು ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ, ಅದರಲ್ಲಿ ಯೂಸ್ ಮಾಡುವಂತ ಸ್ಲೋ ಮೋಷನ್ ಬಗ್ಗೆನೂ ಗೊತ್ತಿರುತ್ತೆ. ಹಾಗೆ ಪೆಪೆಯಲ್ಲಿ ಅದ್ಭುತವಾಗಿ ಎಡಿಟಿಂಗ್ ಪ್ಯಾಟರ್ನ್ ನ ಯೂಸ್ ಮಾಡಿದ್ದಾರೆ. ಬ್ಲಿಂಕ್ ಅಲ್ಲೂ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಇದೇ ರೀತಿ ತುಂಬಾ ಸಿನಿಮಾಗಳಲ್ಲಿ ಯೂಸ್ ಮಾಡಿದ್ದಾರೆ. ಗರುಡ ಗಮನದಲ್ಲಿ ಯೂಸ್ ಮಾಡುವಂತ ಟ್ರಾನ್ಸಿಷನ್ಸ್ ಆಗಿರ್ಬೋದು, ಕಟ್ಸ್ ಗಳಾಗಿರ್ಬೋದು, ಮ್ಯಾಚ್ ಕಟ್, ಜೆ ಕಟ್, ಎಲ್ ಕಟ್, ಇದರ ಸುಮಾರು. ನಿಮ್ಮ ಫೇವರೇಟ್ ಎಡಿಟೆಡ್ ಸಿನಿಮಾ ಯಾವ್ದು ಅನ್ನೋದನ್ನ ತಿಳಿಸಿ. ಮತ್ತೆ ಸಿಗ್ತೀನಿ.